ಯಜಮಾನ್ರೆ ಕಾಫಿ. ಥ್ಯಾಂಕ್ ಯು. ಹೇಳಿ ಕಿರಣ್. ಸರ್, ಅದು ಒಂದು ಟ್ರಸ್ಟ್ನವ್ರಿಗೆ ಮೆಡಿಕಲ್ ಎಮರ್ಜೆನ್ಸಿಗೆ ಚೆಕ್ ಕೊಡ್ಬೇಕಾಗಿತ್ತು. ಈ ವಿಷಯ ನನಗೆ ಹೇಳೇ ಇರ್ಲಿಲ್ವಲ್ಲ. ಅದು ವರ್ಕ್ ಪ್ರೆಷರ್ ಅಲ್ಲಿ ಮರ್ತ್ಬಿಟ್ಟಿದೆ. ಅವ್ರಿಗೆ ಚೆಕ್ ರೆಡಿ ಆಯ್ತು ಅಂತ ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು ಸರ್. ಈ ತರ ಬೇಜವಾಬ್ದಾರಿ ಕೆಲಸನೇ ಬೇಡ ಅಂತ ಹೇಳೋದು. ನೋಡಿ, ಬೇರೆ ಯಾವ್ದಾದ್ರು ಕೆಲಸ ಇದ್ರೆ ತಡ ಮಾಡ್ಬೋದು, ಆದ್ರೆ ಮೆಡಿಕಲ್ ಎಮರ್ಜೆನ್ಸಿ ಅಂದಾಗ ಅದಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡ್ಬೇಕಲ್ವಾ? ಮೊದಲೇ ಹೇಳಿದ್ರೆ ಇಷ್ಟೊತ್ತಿಗೆ ಅವ್ರ ಕೈಗೆ ಚೆಕ್ ಸೇರಿರೋದಲ್ಲ. ಅಲ್ಲ, ಈ ಸಮಯದಲ್ಲಿ ನಾನಾಗ್ಲಿ ತಾರಕ್ಕಾಗ್ಲಿ ಹೊರಗಡೆ ಹೋಗಿದ್ರೆ ಏನ್ ಮಾಡ್ತಿದ್ರೆ ಹೇಳಿ? ಸಾರಿ ಸರ್, ಮುಂದೆ ಈ ತರ ಆಗದಿರೋ ನೋಡ್ಕೋತೀನಿ ಸರ್. ಸರಿ, ನಾನು ಚೆಕ್ಗೆ ಸೈನ್ ಮಾಡಿ ನಿಮಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಯ್ಯೂರಿ, ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಯಜಮಾನ್ರೆ, ನನ್ನ ರೂಮ್ ಕಬೋರ್ಡ್ ಅಲ್ಲಿ ಚೆಕ್ ಇದೆ, ಹೋಗಿ ತಗೊಂಬಂದ್ಬಿಡಮ್ಮ. ಸರಿ ಯಜಮಾನ್ರೆ. ಏನ್ ಹೇಳು? ಯಾಕೆ ಮೇಡಮ್ ಈ ತರ ಮಾತಾಡ್ತಾ ಇದ್ದೀರಾ? ನನ್ ಮೇಲೆ ಕೋಪನಾ? ಕೋಪ ಇಲ್ದೆ ಇನ್ನೇನಿರತ್ತೆ ಹೇಳು? ನೀನಲ್ಲಿ ಹೋದಾಗಿಂದ ನಾನು ಅನ್ಕೊಂಡಾಗೆ ಏನಾದ್ರು ನಡೆದಿದ್ಯಾ ಹೇಳು? ಮೇಡಮ್, ಇವಾಗೇನೋ ನಡೀದೇ ಇರ್ಬೋದು, ಆದ್ರೆ ಒಂದಲ್ಲ ಒಂದ್ ದಿವಸ ನಡೆಯುತ್ತೆ. ಬೀಜ ಹಾಕಿದ ತಕ್ಷಣ ಮರ ಆಗ್ಬೇಕು ಅಂತ ಅನ್ಕೊಳ್ಳೋದು ತಪ್ಪಲ್ವಾ ಮೇಡಮ್? ಏಯ್, ನನಗೆ ಬುದ್ಧಿವಾದ ಹೇಳ್ತಾ ಇದ್ಯಾ? ಈ ಸಾಂತ್ವನ ಗೀಂತ್ವನ ಎಲ್ಲ ನನ್ ಮುಂದೆ ಇಟ್ಕೋಬೇಡ ನೀನು. ನನಗ್ ಬೇಕಾಗಿರೋದು ತಾರಕ್ ಹೆಂಡತಿಯಾಗಿ ನನ್ನ ಮನೆಗೆ ಸೇರೋದು, ಅದು ನಿನ್ನಿಂದಾಗ್ಲಿ ಅಂತ ನಾನು ನಿನ್ನ ಅಲ್ಲಿ ಕಳ್ಸಿರೋದು. ಅದಕ್ಕೇನ್ ಬೇಕೋ ಅದನ್ನ ಮಾಡು ಫಸ್ಟು. ಅದನ್ ಬಿಟ್ಟು ಈ ಗಿರ್ಗಿಡ್ಲೆ ಆಟಗಳನ್ನೆಲ್ಲ ನನ್ ಮುಂದೆ ಆಡ್ಬೇಡ. ಯಜಮಾನ್ರೆ, ಕೊಡಮ್ಮ. ನೋಡಮ್ಮ, ನಾನು ಸೈನ್ ಹಾಕಿದ್ದೀನಿ. ಇಲ್ಲಿ ತಾರಕ್ ಹತ್ರ ಸೈನ್ ಹಾಕ್ಸ್ಬಿಟ್ಟು ತಂದು ಕೊಟ್ಬಿಡು. ಸರಿ ಯಜಮಾನ್ರೆ. ತೋ. ಚಿಕ್ಕ ಯಜಮಾನ್ರೆ. ಏನ್ರಿ ಸಿಂಗಾರಿ? ದೊಡ್ಡ ಯಜಮಾನ್ರು ಹೇಳಿದ್ರು ನೀವ್ ಇದಕ್ಕೊಂದು ಸೈನ್ ಹಾಕ್ಬೇಕಂತೆ. ಸಿಂಗಾರಿ, ಈ ಮನೇಲಿ ನೀವು ಚೆಕ್ ಬುಕ್ ಪೆನ್ ಹಿಡ್ಕೊಂಬರೋ ಲೆವೆಲ್ ತಲುಪಿಟ್ರಿ. ಒಳ್ಳೆ ಬೆಳವಣಿಗೆ ಕೊಡಿ.